ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹೋಗ್ತಾ ಇರೋದು ಬಂದು ಘಾಟಿ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊಂಡಿದ್ವಿ, ಇವಾಗ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಹೇಳ್ದಲ್ಲ ಹತ್ತು ಕಡೆ ಇರಬೇಕು. ಎಲ್ಲಿಗೆ? ಒಳಗಡೆ ಎಲ್ಲ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಆಮೇಲೆ ಈಚೆ ಬಂದ್ವಿ, ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ನಮ್ಮ ಪಾಪು ನೋಡಿ ತಿನ್ನು ಅಂತ ಹೇಳಿದ್ರೆ ತಿಂತಾ ಇಲ್ಲ, ಅದಕ್ಕೆ ಅಮ್ಮಮ್ಮ ಅಂತ ತಿನ್ನು ಅಂತ ಹೇಳ್ತಾ ಇದ್ದೆ. ಆಮೇಲೆ ದರ್ಶನ ಎಲ್ಲ ಆಯಿತು, ತುಂಬಾ ಚೆನ್ನಾಗಾಯಿತು. ಆಮೇಲೆ ಹೊರಡ್ತಾ ಇದ್ದೀವಿ. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಂದಿ ಹಿಲ್ಸ್ಗೆ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಿಂದ ಒಂದು 15 ಕಿಲೋಮೀಟರ್ ಏನೋ ಇತ್ತು ನಂದಿ ಹಿಲ್ಸು. ಸರಿ ಆಯಿತು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬಂದ್ವಿ. ಆಮೇಲೆ ಅಲ್ಲಿ ಟಿಕೆಟ್ ತೊಗೊಬೇಕು. ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಬಿಡ್ತಾರೆ. ತುಂಬಾ ಚೆನ್ನಾಗಿತ್ತು, ವೆದರ್ ಮಾತ್ರ ಸಖತ್ತಾಗಿತ್ತು. ನಮ್ಮ ಪಾಪು ನೋಡಿ ಎಷ್ಟು ಎಂಜಾಯ್ ಮಾಡಿದ್ಲು. ಎಲ್ಲಿಗೆ? ಅಲ್ಲಿ ಹೋಗೋಣ ಬಾ ಅಂತ. ಅಲ್ಲಿ ಫ್ರೂಟ್ಸ್ ಎಲ್ಲ ಮಡಗಿದ್ರು. ಸೊ ಫ್ರೂಟ್ಸ್ ಎಲ್ಲ ತಿಂದ್ಕೊಂಡು ಆಮೇಲೆ ಈ ಕಡೆ ಬಂದ್ವಿ. ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿತ್ತು, ಕಲ್ಲಿನಿಂದ ಎಲ್ಲ ಮಾಡಿದ್ದಾರೆ. ಒಳಗಡೆ ಎಲ್ಲ ಫೋಟೋ ಎಲ್ಲ ತೆಗಿಯಂಗಿಲ್ಲ, ವಿಡಿಯೋ ಮಾಡೋ ಹಾಗಿಲ್ಲ, ಈಚೆ ಮಾತ್ರ ಮಾಡ್ಕೊಬೇಕು. ನನ್ನ ಮಗಳಿಗೆ ಮಂಕಿ ಅಂದರೆ ತುಂಬಾ ಇಷ್ಟ. ಪಾಪ ಅಲ್ಲಿ ಪಾಪ ಇಲ್ಲಿ ಅಂತ ಹೇಳ್ತಾನೆ ಇದ್ಲು. ವೆದರ್ ಮಾತ್ರ ಸಖತ್ತಾಗಿತ್ತು. ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ. ಎಲ್ಲ ನೋಡಿದೆಲ್ಲ ಆಯಿತು, ಈಗ ಹೋಗ್ತಾ ಇದ್ದೀವಿ. ಆಮೇಲೆ ನಂದಿ ಹಿಲ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಮಾಡೋಣ ಅಂತೇಳಿ ಬಂದ್ವಿ. ಊಟ ಎಲ್ಲ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಪಾಪು ಸೈಲೆಂಟಾಗಿ ಕೂತಿದ್ದಾಳೆ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸದ್ಗುರು ಸನ್ನಿಧಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಅಲ್ಲಿಂದ ಸ್ವಲ್ಪನೇ ದೂರ ಇತ್ತು, ಸೊ ಹಾಗಾಗಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನೀವು ಒಂದ್ಸತಿ ಹೋಗಿ, ತುಂಬಾ ಚೆನ್ನಾಗಿತ್ತು. ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ತಾ ಇದ್ದಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅಲ್ಲೇ ಈ ಕಡೆ ಎಲ್ಲ ವಾಟರ್ಸ್ ಎಲ್ಲ ಇರುತ್ತೆ.
ನೋಡಿ ಇಲ್ಲಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ರಶ್ ಇತ್ತು. ನಾಳೆ ಅನ್ಸುತ್ತೆ ಅಲ್ವಾ ಪ್ರಿಪ್ರೇಷನ್? ಏನೋ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಹೋಗ್ತಾ ಇದ್ದೀವಿ. ನಾವು ಸಂಕ್ರಾಂತಿ ಹಿಂದಿನ ದಿವಸ ಹೋಗಿದ್ದು. ತುಂಬಾ ಗ್ರ್ಯಾಂಡಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ನೋಡ್ಬೋದು ಈ ಕಡೆ ಎಲ್ಲ ಡ್ಯಾನ್ಸ್ ಎಲ್ಲ ಅರೇಂಜ್ ಮಾಡಿದ್ರು. ಸಂಕ್ರಾಂತಿ ಹಬ್ಬದ ದಿನ ಹೋಗಿದ್ರೆ ತುಂಬಾ ಸಖತ್ತಾಗಿರೋದು. ನಾವು ಅದು ಹಿಂದಿನ ದಿನ ಹೋಗಿದ್ವಿ. ನಿಮ್ಗೆ ಏನೇನು ಐಟಮ್ಸ್ ಬೇಕು ಎಲ್ಲ ಇಟ್ಟಿದ್ರು. ಆಮೇಲೆ ಅಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ಯಾರು ಬೇಕಾದರೂ ಹೋಗಿ ಮಾಡ್ಬೋದು. ಜಗದ ಅರಸಿ ಲೈಟಿಂಗ್ಸ್ ಬಂದು 7 o'clockಗಂತೆ. ತುಂಬಾ ಲೇಟ್ ಆಗಿಬಿಡುತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ. ಪಾಪು ಎಲ್ಲ ಇತ್ತಲ್ಲ, ತುಂಬಾ ಚಳಿ ಇತ್ತು. ಹಾಗಾಗಿ ಮನೆಗೆ ಬಂದ್ಬಿಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.